ಆತ್ಮೀಯ ವೀಕ್ಷಕ ಮಿತ್ರರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳು ವಿಭಾಗ ಜೀವಶಾಸ್ತ್ರ ಘಟಕ ನಿಯಂತ್ರಣ ಮತ್ತು ಸಹಭಾಗಿತ್ವ. ಪ್ರಶ್ನೆ: ರಕ್ತ ಪರಿಚಲನೆ ಉಸಿರಾಟ ಗತಿಯನ್ನು ಹೆಚ್ಚಿಸಿ ಪರಿಸ್ಥಿತಿಗೆ ತಕ್ಕಂತೆ ದೇಹವನ್ನು ಶುದ್ಧಗೊಳಿಸುವ ಹಾರ್ಮೋನ್ ಯಾವುದು? ಆಪ್ಷನ್ ಎ ಅಡ್ರಿನಲಿನ್, ಬಿ ಇನ್ಸುಲಿನ್, ಸಿ ಥೈರಾಕ್ಸಿನ್, ಡಿ ಈಸ್ಟ್ರೋಜನ್. ಈ ಪ್ರಶ್ನೆಯ ಸರಿ ಉತ್ತರ ಆಪ್ಷನ್ ಎ ಅಡ್ರಿನಲಿನ್. ಮುಂದಿನ ಪ್ರಶ್ನೆ: ಹೈಪೋಥಾಲಮಸ್ ಈ ಕೆಳಗಿನ ಯಾವ ಕಾರ್ಯ ನಿರ್ವಹಿಸುವುದು? ಆಪ್ಷನ್ ಎ ಆಲೋಚನೆ, ಬಿ ನಿದ್ರೆ, ಸಿ ಚಲನೆ, ಡಿ ಶ್ರವಣ. ಸರಿ ಉತ್ತರ ಆಪ್ಷನ್ ಬಿ ನಿದ್ರೆ. ಮುಂದಿನ ಪ್ರಶ್ನೆ: ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಆಪ್ಷನ್ ಎ ಥೈರಾಕ್ಸಿನ್, ಬಿ ಅಡ್ರಿನಲಿನ್, ಸಿ ಇನ್ಸುಲಿನ್, ಡಿ ಟೆಸ್ಟೋಸ್ಟಿರಾನ್. ಸರಿ ಉತ್ತರ ಆಪ್ಷನ್ ಬಿ ಅಡ್ರಿನಲಿನ್. ಪ್ರಶ್ನೆ: ಆಲೋಚನೆಗೆ ಸಂಬಂಧಿಸಿದ ಮಿದುಳಿನ ಭಾಗ ಯಾವುದು? ಆಪ್ಷನ್ ಎ ಹೈಪೋಥಾಲಮಸ್, ಬಿ ಮಿದುಳು ಬಳ್ಳಿ, ಸಿ ಮಹಾಮಸ್ತಿಷ್ಕ, ಡಿ ಹಿಮ್ಮೆದುಳು. ಸರಿ ಉತ್ತರ ಆಪ್ಷನ್ ಸಿ ಮಹಾಮಸ್ತಿಷ್ಕ. ಪ್ರಶ್ನೆ: ದೈತ್ಯತೆ ಉಂಟಾಗುವುದು ಈ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಕೊರತೆಯಿಂದ? ಆಪ್ಷನ್ ಎ ಪಿಟ್ಯುಟರಿ, ಬಿ ಥೈರಾಯ್ಡ್, ಸಿ ಅಡ್ರಿನಲ್, ಡಿ ಥೈಮಸ್. ಸರಿ ಉತ್ತರ ಆಪ್ಷನ್ ಎ ಪಿಟ್ಯುಟರಿ. ಪ್ರಶ್ನೆ: ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಲು ಕಾರಣವಾದ ಮಾನವನ ಮಿದುಳಿನ ಭಾಗ ಯಾವುದು? ಆಪ್ಷನ್ ಎ ಅನುಮಸ್ತಿಷ್ಕ, ಬಿ ಮಿದುಳು ಬಳ್ಳಿ, ಸಿ ಮಹಾಮಸ್ತಿಷ್ಕ, ಡಿ ಹಿಮ್ಮೆದುಳು. ಸರಿ ಉತ್ತರ ಆಪ್ಷನ್ ಎ ಅನುಮಸ್ತಿಷ್ಕ. ಪ್ರಶ್ನೆ: ಪರಾವರ್ತಿತ ಚಾಪದ ಯಾವ ಭಾಗವು ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ಎ ಜ್ಞಾನವಾಹಿನರ, ಬಿ ಗ್ರಾಹಕ, ಸಿ ಕಾರ್ಯನಿರ್ವಾಹಕ, ಡಿ ಕ್ರಿಯಾವಾಹಿನರ. ಸರಿ ಉತ್ತರ ಆಪ್ಷನ್ ಸಿ ಕಾರ್ಯನಿರ್ವಾಹಕ. ಪ್ರಶ್ನೆ: ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ ಯಾವ ಪ್ರಕ್ರಿಯೆ? ಪ್ರಶ್ನೆ: ಎ ಆಪ್ಷನ್ ಎ ಗುರುತ್ವ ಅನುವರ್ತನೆ, ಬಿ ದ್ವಿತೀಯ ಅನುವರ್ತನೆ, ಸಿ ಜಲ ಅನುವರ್ತನೆ, ಡಿ ರಾಸಾಯನಿಕ ಅನುವರ್ತನೆ. ಇದರ ಸರಿ ಉತ್ತರ ಆಪ್ಷನ್ ಡಿ ರಾಸಾಯನಿಕ ಅನುವರ್ತನೆ. ಪ್ರಶ್ನೆ: ಪರಾವರ್ತಿತ ಪ್ರಕ್ರಿಯೆಯ ಕೇಂದ್ರ ಯಾವುದು? ಆಪ್ಷನ್ ಎ ಪಾನ್ಸ್, ಬಿ ಮಿದುಳು ಬಳ್ಳಿ, ಸಿ ಅನುಮಸ್ತಿಷ್ಕ, ಡಿ ಮುಮ್ಮೆದುಳು. ಸರಿ ಉತ್ತರ ಆಪ್ಷನ್ ಬಿ ಮಿದುಳು ಬಳ್ಳಿ. ಪ್ರಶ್ನೆ: ಬೆಳಕಿನ ಕಡೆಗೆ ದಾಶವಾಳ ಸಸ್ಯದ ತುದಿ ಬೆಳೆಯುವ ಪ್ರಕ್ರಿಯೆ ಯಾವುದು? ಆಪ್ಷನ್ ಎ ಗುರುತ್ವ ಅನುವರ್ತನೆ, ಬಿ ದ್ವಿತೀಯ ಅನುವರ್ತನೆ, ಸಿ ರಾಸಾಯನಿಕ ಅನುವರ್ತನೆ, ಡಿ ಜಲ ಅನುವರ್ತನೆ. ಸರಿ ಉತ್ತರ ಆಪ್ಷನ್ ಬಿ ದ್ವಿತೀಯ ಅನುವರ್ತನೆ. ಪ್ರಶ್ನೆ: ಎರಡು ನ್ಯೂರಾನ್ಗಳ ನಡುವಿನ ಪ್ರದೇಶ? ಆಪ್ಷನ್ ಎ ನರಾವೇಗ, ಬಿ ಡೆಂಡ್ರೈಟ್, ಸಿ ಸೈನಾಪ್ಸ್, ಡಿ ಆಕ್ಸಾನ್. ಸರಿ ಉತ್ತರ ಆಪ್ಷನ್ ಸಿ ಸೈನಾಪ್ಸ್. ಪ್ರಶ್ನೆ: ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ? ಆಪ್ಷನ್ ಎ ನ್ಯೂರಾನ್, ಬಿ ನೆಫ್ರಾನ್, ಸಿ ಸೈನಾಪ್ಸ್, ಡಿ ಆಕ್ಸಾನ್. ಸರಿ ಉತ್ತರ ಆಪ್ಷನ್ ಎ ನ್ಯೂರಾನ್. ಧನ್ಯವಾದಗಳು ಆದ್ಮೇಲೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ತಾವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು. ವಂದೇ ಮಾತರಂ.